ಗೋಪಿ ಸರ್, ಅಣ್ಣ ನಮ್ಗಾಗಿ ಹಾಡ್ ಹಾಡಿದ್ರು, ನಾವು ಫುಲ್ ಎನರ್ಜೆಟಿಕ್ ಆಗಿದ್ವಿ, ನಿಮ್ದು ಪರ್ಫಾರ್ಮೆನ್ಸ್ ನೋಡಿದ್ವಿ, ಫುಲ್ ದಿಲ್ ಖುಷಿ ಆಯ್ತು. ಈಗ ಗಣೇಶ ಸೀಸನ್ ನಡೀತಾ ಇದೆ, ನಂಗೆ ಗೊತ್ತು ನೀವು ತುಂಬಾ ಬಿಸಿ. ಗಣೇಶ ಹಬ್ಬಕ್ಕೆ DKD ಸ್ವಲ್ಪ ಏನೋ ಸಮಥಿಂಗ್ ಸ್ಪೆಷಲ್ ಆಗಿರ್ಲಿ ಅಂತ ಹೇಳಿ ನಾವೇ ಒಂದಷ್ಟು ಫೋಟೋಸ್ ತಗೊಂಡ್ ಬಂದಿದೀವಿ. ಫಸ್ಟ್ ಫೋಟೋ ಅವಿನಾಶ್ ಸರ್. ಏನ್ ನೋಡ್ತಾ ಇದ್ದೀರಾ, ಇವತ್ತು DKD ಬಹಳ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಬರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ನಾನು ತುಂಬಾ ಬ್ಯುಸಿ ಇರ್ತೀನಿ. ಆದ್ರೂ DKD ಅಲ್ಲ, ನಿಮ್ಮ ಯಾವ್ದೋ ಫ್ಯಾಮಿಲಿ ಪ್ರೋಗ್ರಾಮ್ ಮಾಡ್ತಿಲ್ಲ, ಹೆಸರೇನಮ್ಮ ಅದು? ಜೋಡಿ ನಂಬರ್ 1. ನಾವು ಮಾಡ್ಬೇಕಾದ್ರೆ ಮಾಳವಿಕೆ ಮ್ಯಾಮ್. ಬಹಳ ಸಂತೋಷ, ಹಬ್ಬದ ದಿನ ಇಲ್ಲಿ ಬರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಫಾರ್ ಎವರ್ ಬ್ಯಾಚುಲರ್ ನಮ್ ದತ್ತಣ್ಣ. ಏನೋ ನಾನು ಬರಬೇಕು ಅಂತಿದ್ದೆ, ಆದ್ರೆ ನಮ್ಮಂತ ಮುದುಕರಿಗೆ ಅವರು ಸ್ಟೇಜ್ ಕೊಡ್ತಾರೆ ಅಂತ ಡೌಟ್ ಇತ್ತು. ಬಟ್ ಬಿಟ್ಟಾಗದೆ ನಾನು ಬಂದ್ರೆ ಒಂದು ಅವಕಾಶ ಸಿಗ್ಬೋದೇನೆ, ಏನಂತೀಯ? ಏನಮ್ಮ? ಹೌದಲ್ವಾ? ಟೂ ಗುಡ್ ಗೋಪಿ ಸರ್, ಟೂ ಗುಡ್. ನೆಕ್ಸ್ಟ್ ಕಾಮನ್. ಅಯ್ಯೋ, ನಾನು ಇಲ್ಲಿಗೆ ಬರಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಯಾಕಂದ್ರೆ DKD ಅಂತಂದ್ರೆ ಖುಷಿ. ನಾನು ಚೆನ್ನಾಗಿರ್ಬೇಕಾದ್ರೆ ಕರೆದಿದ್ರೆ ನಾನು ಒಂದೆರಡು ಸ್ಟೆಪ್ ಹಾಕ್ತಾ ಇದ್ದೆ. ಆದ್ರೆ ಇವತ್ತೇನು ಮಾಡೋಕ್ಕಾಗುತ್ತೆ, ನಾನಿಲ್ಲ. ಆದ್ರೆ ನಮ್ಮನ್ನು ಪ್ರೀತಿಸುವಂತ ಜನ ಇದಾರಲ್ಲ, ಅಷ್ಟು ಸಾಕು ನಮಗೆ. ಏನಂತೀರಾ? ತಮಾಷೆನೇ ಅಲ್ಲ, ತಮಾಷೆನೇ ಅಲ್ಲ. ನೆಕ್ಸ್ಟ್ ಹಂಸಲೇಖ ಸರ್, ಮಹಾಗುರುಗಳ. ಇಲ್ಲ, ಟ್ರೈ ಮಾಡ್ತೀನಿ ಮೇಡಮ್. ಸಿಟಿ ಹಳ್ಳಿ ಅಂತಿದೆಯಲ್ಲ, ಅದಕ್ಕೆ ಸರ್ ಕರ್ಸಿ ನೀವು ಕೇಳ್ತೀರಾ? ಓಕೆ ಮಹಾಗುರುಗಳೇ, ಈ ಸಿಟಿ ವರ್ಸಸ್ ಹಳ್ಳಿ ರೌಂಡ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ಯಾವತ್ತು ಒಂದು ಮಾತನ್ನ, ನಮ್ಮ ಹಳ್ಳಿ ಮತ್ತೆ ಸಿಟಿ, ಏನಮ್ಮ, ಹಳ್ಳಿ ಅಂದ್ರೆ ಅದು ಕರುಳ ಬಳ್ಳಿ, ಸಿಟಿ ಅಂದ್ರೆ ಅದು ನಮಗೆ ಯಾವತ್ತಿದ್ರೂ ಬೇಕಾಬೇಟಿ. ಆದ್ರಿಂದ ಮತ್ತೊಂದು ವಿಷಯವನ್ನ ನಾನು ಹೇಳೋದು ಏನಂದ್ರೆ, ಹಳ್ಳಿನಲ್ಲಿ ಎಲ್ರೂ ಬಂದು ಮನೇಲಿ ಹಾಲು ಕುಡಿಲಿ ಅಂತ ಅಲ್ಲಿ ಹಸುಗಳು ಸಾಕಿರ್ತಾರೆ. ಆದ್ರೆ ಸಿಟಿನಲ್ಲಿ ಮನೇಲಿ ಎಲ್ಲರೂ ಬಂದವ್ರನ್ನ ಕಚ್ಚಲಿ ಅಂತ ನಾಯಿಗಳು ಸಾಕಿರ್ತಾರೆ. ಹಳ್ಳಿ ನಮ್ಮಲ್ಲೆಲ್ಲ ನಮ್ಮ ಜಲ, ಸಿಟಿ ನೋಡೋಕ್ ಚಂದ. ಅಲ್ಲೋಡಿ ಅಣ್ಣ, ಅದು ಅಣ್ಣ. ಗೋಪಿ ಸರ್ ಅವರ ಈ ಮಿಮಿಕ್ರಿಗೋಸ್ಕರ, ಅವರ ಟ್ಯಾಲೆಂಟ್ಗೋಸ್ಕರ ಶಿವಣ್ಣ ಹಾಗೂ ಗೋಪಿ ಸಹ ಮಿಮಿಕ್ರಿ ಮಾಡ್ತಿರುವಾಗ ಕಣ್ಣು ಮುಚ್ಕೊಂಡು ಕೇಳಿದಾಗ ಆ ಒರಿಜಿನಲ್ ಕ್ಯಾರೆಕ್ಟರ್ ಕಣ್ ಮುಂದೆ ಬರ್ತಾರೆ. ಅಷ್ಟು ಸ್ಪಷ್ಟವಾಗ ಐ ಹ್ಯಾವ್ ನೆವರ್ ಸೀನ್ ಎನಿಬಡಿ ಲೈಕ್ ಗೋಪಿ ಸರ್. We are so proud of him. Best part about Gopi sir ಏನು ಗೊತ್ತಾ, he is an educated mimicry artist. But Gopi Anna, we all love you so much. ಲೋಡೆಡ್ ವಿತ್ ಟ್ಯಾಲೆಂಟ್ ಫಸ್ಟ್ ಆಫ್ ಆಲ್ ಗೋಪಿ ಸರ್. ಬಟ್ ಇಷ್ಟು ಟ್ಯಾಲೆಂಟ್ ಇದ್ರೆ ಕೂಡ ನೀವು ಎಷ್ಟು ಹಂಬಲ್ ಆಗಿದ್ದೀರಾ ಸರ್. ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ, ಬಟ್ ಟ್ಯಾಲೆಂಟ್ ಇದ್ರೆ ಒಂಥರ ಒಂಚೂರು ಈಗೋ ಅದೆಲ್ಲ ಇರುತ್ತೆ. ಬಟ್ ಅದೆಲ್ಲ ಇಟ್ಬಿಟ್ಟು ನೀವು ಅಷ್ಟು ಸಿಂಪಲ್ ಆಗಿದ್ದೀರಾ. ಆ್ಯಂಡ್ ಸಚ್ ಅ ಗ್ರೇಟ್ ಟ್ಯಾಲೆಂಟ್ಗೆ ಇಷ್ಟೊಂದು ಹಂಬಲ್ನೆಸ್ಸು ಯಾರಿಗಿರಲ್ಲ ಸರ್. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಡೂಯಿಂಗ್ ಮಿಮಿಕ್ರಿ, ಬಟ್ ಅವ್ರಿಗೊಂದು ಗೆರ್ವ ಇರುತ್ತೆ, ನಾನು ಏನೋ ಮಾಡ್ಬಿಡ್ತೀನಿ, ಯಾರನ್ನ ಕಾಪಿ ಮಾಡ್ತೀನಿ ನನ್ನ. ಬಟ್ ನಿಮಗೆ ಭಗವಂತ ಎಲ್ಲ ಕೊಟ್ಟ ಮೇಲೆ ಆ ಒಂದು ಹಂಬಲ್ನೆಸ್ ಕೊಟ್ಟ ನೋಡಿ, ಅದೇ ಗ್ರೇಟ್ ಸರ್, ಸಮಥಿಂಗ್ ಅಮೇಝಿಂಗ್ ಸರ್. ನಿಮ್ಮ ಈ ಜರ್ನಿ ನಾನು ಹೇಳ್ತೀನಿ ಸರ್, ಇಟ್ ಹ್ಯಾಸ್ ಟು ಗೋ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಇಟ್ ವಿಲ್ ನೆವರ್ ಸ್ಟಾಪ್ ಫಾರ್ ಯು. ಗಾಡ್ ಇಸ್ ಆಲ್ವೇಸ್ ವಿತ್ ಯು ಸರ್. ಹಿ ಈಸ್ ಹೆಲ್ಪಿಂಗ್ ಯು ಸಮ್ವೇರ್ ಅದರ್. ನನ್ನ ತಾಯಿ ಕಲಿಸ್ಕೊಟ್ಟದು ಸರ್ ಇದು. ಎಲ್ಲೇ ಹೋಗು, ನಿನ್ನ ಕೈಲಾದ ಸಹಾಯ ಮಾಡು, ಫಸ್ಟು ಗೌರವ ಕೊಡು, ನಿನ್ನ ನಾಲ್ಗೆ ಶುದ್ಧಿಯಾಗಿರಲಿ. ಎಲ್ಲೋದ್ರೂ ಯಾರೊಬ್ಬರಿಗೂ ಕೂಡ ನಿನ್ಗೆ ಯಾರು ಮೋಸ ಮಾಡಿದ್ರು ಬಿಟ್ಬಿಡಪ್ಪ. ನಿನ್ನ ಮಾತು ಯಾವತ್ತೂ ಇನ್ನೊಬ್ಬರಿಗೆ ಸಿಹಿ ಆಗಿರಬೇಕು, ಕಹಿ ಆಗಿರಬಾರ್ದು ಅಂತ ಅವ್ರು ಬಡ ಕುಟುಂಬದಲ್ಲಿ ಹುಟ್ಟು ಸರ್. 1ನೇ ಕ್ಲಾಸ್ ಓದಿಲ್ಲ ನನ್ನಮ್ಮ, ಅದು ಹೇಳ್ಕೊಟ್ರು. ಒಂದು 6 ವರ್ಷದಿಂದ ತೀರ್ಕೊಂಡ್ರು. ಬಟ್ ಅವ್ರು ಕೊಟ್ಟಿರೋಂಥ ಶಕ್ತಿನೇ ಸರ್ ನನಗಿದೆಲ್ಲ. ಈ ನನಗೆಲ್ಲ ಯಾರು ಇಷ್ಟೊಂದು ಡೌನ್ ಟು ಅರ್ತ್ ಅಂದ ತಕ್ಷಣ ನನ್ನ ಅಮ್ಮನೇ ನನಗೆ ಜೊತೆ ಬೆನ್ನ ಮೇಲೆ ಕೂತ್ಕೊಂಡು ಹಿಂಗೆ ತಟ್ತಾ ಇದ್ದಾರೆ ಅನಿಸುತ್ತೆ. ನಾನು ಅದೊಂದರಲ್ಲಿ
ಕಣ್ಣೀರು ಬರುತ್ತೆ ಸರ್, ಯಾಕಂದ್ರೆ ಅಮ್ಮ ಇಲ್ಲ ಅಂತ ಬೇರೆ ಇನ್ನೇನಲ್ಲ ಸರ್. ಬ್ಯೂಟಿಫುಲ್ ಸೋಲ್ ಸರ್, ನೀವು ಹಿಂಗೇ ಇರಿ, ನಿಮ್ಮ ಜರ್ನಿ ಸಕ್ಸಸ್ಫುಲ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ವೇಸ್. ನಿಮ್ಮ ಅಮ್ಮ ಯಾವಾಗಲೂ ನಿಮ್ಮ ಜೊತೆನಲ್ಲಿ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಗೋಪಿ ಸರ್, ನಿಮ್ಮ ತಾಯಿ ಹೆಸರೇನು ಗೋಪಿ ಸರ್? ನಾಗಮ್ಮ ಅಂತೇಳಿ, ತಂದೆ ಹನುಮಂತ್ ಅಂತೇಳಿ. 3 ಜನ ಗಂಡ್ಮಕ್ಳು ನಾವು, ವೆಂಕಟೇಶ್ ಅಂತ, ರಾಜು ಅಂತ, ನಾನು ಅಂತ. 3 ಜನ ಗಂಡ್ಮಕ್ಳನ್ನು ಒಂದು ನಿಮಗೆ ಆಸ್ತಿ ಏನಿಲ್ಲ, ಓದೋದೊಂದೇ ಆಸ್ತಿ ಅಂತೇಳಿ. ನನ್ನ ತಂದೆ ಸ್ವಲ್ಪ ಆಜು ಬಾಜು ಅವರು ಕುಡಿಯೋದು ಮಾಡ್ತಾ ಇದ್ರು, ಇದೆಲ್ಲ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದು ಎಮ್ಮೆ ತಗೊಂಡು ಆ ಲೋನಲ್ಲಿ ಆ ಹಾಲು ಕರೆದು ನಮ್ಮ 3 ಜನನು ಸಾಕಿದ್ರು, ಸಂಸ್ಕಾರ ಕಲಿಸಿದ್ರು. ಓದಿ ಅಂತ ಹೇಳಿದ್ರು, ಅವ್ರಿಗೆ ಗೊತ್ತಿಲ್ಲ, ಬಟ್ ನಿಮ್ಮನ್ನು ಓದಿದ್ರೆ ನೀವು ಆಸ್ತಿ ಅಂತೇಳಿ ನಾವು 3 ಜನ ಎಜುಕೇಟೆಡ್ ಆಗಿದ್ದೀವಿ. ದೊಡ್ಡವನು ಕೂಡ ಅವನು MA BEd ಮಾಡಿ ಪ್ರೈವೇಟ್ ಕಾಲೇಜ್ ಲೆಕ್ಚರರು. 2ನೇ ಅಣ್ಣ ಮೊನ್ನೆ ಇಲ್ಲಿ ಸೋಲ್ಜರ್ದೆಲ್ಲ ಮಾಡಿದ್ರು. 19ನೇ ವರ್ಷಕ್ಕೆ ಅವನು ಮಿಲ್ಟ್ರಿಗೆ ಹೋದ. 36 ವರ್ಷಕ್ಕೆ ರಾಜು ಅಂತೇಳಿ ಅವ್ನು ರಿಟೈರ್ಡ್ ಆಗಿ ಬಂದು ನಮ್ಗೆ ಭಾಳ ಹೆಮ್ಮೆ ಇತ್ತು ಮೇಡಮ್. ಅವ್ನು ಒಳ್ಳೊಳ್ಳೆ ಕಾರ್ಗಿಲ್ ಯುದ್ಧ ಎಲ್ಲ ಅಟೆಂಡ್ ಮಾಡಿದ್ದಾನೆ. ನನ್ನ ಅಣ್ಣ, ನನ್ನ ಫ್ಯಾಮಿಲಿ, ನನ್ನ ಅಣ್ಣ ಮಿಲ್ಟ್ರಿಲಿದ್ದ ಅನ್ನೋ ಒಂದು ಹೆಮ್ಮೆ. ಇವಾಗ ಪೊಲೀಸ್ ಸೇವೆ ಮಾಡ್ತಾ ಇದ್ದಾರೆ ರಿಟೈರ್ಡ್ ಆಗಿ ಬಂದ ಮೇಲೆ. ನಾನು ಓದಬೇಕಂತೇಳಿ ನಾನು MSc ಮ್ಯಾಥಮೆಟಿಕ್ಸ್ ಮಾಡಿದೆ, MBed ಮಾಡಿದೆ, ಚೆನ್ನಾಗಿ ಥೀಸಿಸು ಮಾಡಿಕೊಂಡೆ, ಕೆಲಸ ಮಾಡಿದೆ. ಬಟ್ ಈ ಒಂದು ನನ್ನ ಕಲೆಗೆ ತೊಂದರೆ ಆಗಬಾರ್ದು ಅಂತೇಳಿ ಗೌರ್ಮೆಂಟ್ ಕೆಲಸಕ್ಕೆ ರಿಸೈನ್ ಮಾಡಿ ನಾನು 2014ರಿಂದ ಇದೇ ವೃತ್ತಿನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ವಿದ್ಯಾ ಸರಸ್ವತಿ, ಇದು ಕಲಾ ಸರಸ್ವತಿ, ಎರಡೂ ಒಂದೇ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ. ಬಟ್ ಯಾವತ್ತೂ ಕಲಾ ಸರಸ್ವತಿ ನನಗೆ ಇನ್ನೊಬ್ರಿಗೆ ಕೊಡು ಅಂತಲೇ ಹೇಳಿದಳು ಹೊರತು ಇನ್ನೊಬ್ರ ಹತ್ರ ಕಿತ್ಕೊ ಅಂತ ನಂಗೆ ಮಾಡಿಲ್ಲ ಸರ್. ಅದೊಂದು ಹೆಮ್ಮೆ ಇದೆ ನನಗೆ. ಗೋಪಿ ಸರ್, ನಿಮ್ಮ ತಾಯಿ ಇವತ್ತು ಕಾರ್ಯಕ್ರಮ ನೋಡ್ತಾ ಇರೋಂಥ ಎಷ್ಟೋ ಜನಕ್ಕೆ ಒಂದು ದೊಡ್ಡ ಉದಾಹರಣೆ, ದೊಡ್ಡ ಮಾದರಿ. ಶಿ ಇಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಗೋಪಿ ಸರ್. ತಾನು ಓದ್ಲಿಲ್ಲ ಅಂದ್ರೂ ತನ್ನ 3 ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋ ಒಂದು ಆಸ್ತಿನ ಕೊಟ್ಟಂತ ಆ ತಾಯಿಗೆ ನಮ್ಮ ಕಡೆಯಿಂದ ಒಂದು ಗೌರವದ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಅಣ್ಣ. ಒಬ್ಬ ಒಳ್ಳೆ ವ್ಯಕ್ತಿಗೆ ಯಾವಾಗೂ ಒಳ್ಳೆ ವ್ಯಕ್ತಿತ್ವ ಇರುತ್ತೆ. ಅದು ಎಕ್ಸಾಂಪಲ್ ಗೋಪಿ. ಯಾಕಂದ್ರೆ ನಿಜ, ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಇನ್ DKD. ಎಸ್, ಈಸ್ ಸೋ ಪ್ಯೂರ್ soul. We are all blessed, Gopi. We all love you. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಗೋಪಿ ಸರ್, ನೀವು ಖುಷಿಯಾಗಿರ್ಬೇಕು, ನೀವು ನಗ್ತಾ ಇರಬೇಕು, ನಮ್ಮನ್ನೆಲ್ಲ ನಗಿಸ್ತಾ ಇರ್ಬೇಕು ಅನ್ನೋದು ನಮ್ಮ ಹಾರೈಕೆ. ಓಕೆನಾ? ಕಂಜಾಜೇಶ ಮೇಡಮ್, ಕಂಜಾಜಲೇಶ. ಲಾಟ್ರಿ ಏನ್ ಹೇಳ್ಬಿಟ್ರಿ ಶ್ರೀ ಮೇಡಮ್. ಬನ್ನಿ ಚಾಮರಾಜಪೇಟೆಗೆ, ಒಳ್ಳೆ ಬಿರಿಯಾನಿ. ಈಗ ತಾನೇ ಸಿದ್ದು ಸರ್ ಬಂದೋದ್ರು, ಬನ್ನಿ. ಹೋಗಮ್ಮ, ಒಳ್ಳೆ ಚೆನ್ನಾಗಿ ಮಾಡೋಣ. ನಮ್ಮ ಜಮೀರು ಒಳ್ಳೆ ನಾನ್ ವೆಜ್ ಚೆನ್ನಾಗಿ ಮಾಡ್ಸೋರೆ. ಚಾಮರಾಜಪೇಟೆಗೆ ಹೋದ್ರೆ ಬಹಳ ಶವಿ ಊಟ. ಇಟ್ಸ್ ಎ ಫ್ಯಾಕ್ಟ್. ಸರ್, ಹಬ್ಬದ ಶುಭಾಶಯಗಳು ಹೇಳ್ಬಿಡಿ. ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಜಿ ವಾಹಿನಿ, ಜಿ ಕನ್ನಡ ವಾಹಿನಿಯ DKD ವೀಕ್ಷಕರಿಗೆ ಅಲ್ಲದೆ ಇಡೀ ಚಾನಲ್ ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಗೂ, ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೌದಾ ಒಳ್ಳೆಯ? ಒಡೆರಿ ಕಪಲ್ ಗೌರಿ.